Good evening, children. Welcome to Suchitra Excellent Classes. Today we have learned 4th standard bilingual medium, 4th standard textbook of mathematics, part 1, lesson number 1, shapes around us. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು 4ನೆಯ ತರಗತಿಯ ದ್ವಿಭಾಷಾ ಮಾಧ್ಯಮದಲ್ಲಿ ಬರುವ 4ನೆಯ ತರಗತಿಯ ಗಣಿತ ವಿಷಯದಲ್ಲಿ ಬರುವಂತಹ ಭಾಗ 1ರಲ್ಲಿನ ಮೊದಲನೆಯ ಪಾಠ ನಮ್ಮ ಸುತ್ತಲಿನ ಆಕೃತಿಗಳು. ಈ ಪಾಠದ ಈಗಾಗಲೇ ನಾವೇನು ಮಾಡಿದ್ದೀವಿ ಅಂದರೆ ಮೊದಲನೇ ಪುಟದಿಂದ 12ನೇ ಪುಟದವರೆಗೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಅಭ್ಯಾಸ ಮಾಡ್ತಾ ಬಂದಿದ್ದೇವೆ. ಯಾರಾದರೂ ಆ ವಿಡಿಯೋಗಳನ್ನು ನೋಡಿರಲಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಹೋಗಿ ಪುಟ ಸಂಖ್ಯೆ 12ರವರೆಗೆ ನಾವು ಈಗಾಗಲೇ ಕಂಪ್ಲೀಟಾಗಿ ಮುಗಿಸಿದ್ದೇವೆ. ಇವತ್ತಿನ ದಿನ ನಾವು ಪುಟ ಸಂಖ್ಯೆ 13 ಪೇಜ್ ನಂಬರ್ 13 ಈ ಒಂದು ಪುಟದಲ್ಲಿ ಬರ್ತಕ್ಕಂಥ ಸಾಕಷ್ಟು ಚಟುವಟಿಕೆಗಳನ್ನು ಇವತ್ತಿನ ದಿನ ನೋಡೋಣ. 13ನೆಯ ಒಂದು ಪೇಜ್ ನಂಬರ್ 13. ಮೊದಲನೆಯದಾಗಿ ವ್ಯಾನ್ ಲೈನ್ಸ್ ಮೀಟ್, ರೇಖೆಗಳು ಸಂಧಿಸಿದಾಗ. ನೋಡಿ, ಯಾವಾಗ ರೇಖೆಗಳು ಸಂಧಿಸುತ್ತವೆ ಆವಾಗ ಏನಾಗುತ್ತದೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಬರೋಣ. ನೋಡಿ, ಇಶಾ ಮೇಡ್ ಡಿಫ್ರೆಂಟ್ ಕಾರ್ನರ್ಸ್ ವಿತ್ ಸ್ಟ್ರಾಸ್. ವಿ ಕ್ಯಾನ್ ಸೇ ದ್ಯಾಟ್ ದ 2 straws are like 2 lines that meet at a point. ಈಶಾ ಸ್ಟ್ರಾಗಳನ್ನು ಬಳಸಿ ವಿವಿಧ ಮೂಲೆಗಳನ್ನು ಮಾಡಿದ್ದಾಳೆ. 2 ಸ್ಟ್ರಾಗಳು ಒಂದು ಬಿಂದುವಿನಲ್ಲಿ ಸಂಧಿಸುವ 2 ರೇಖೆಗಳೆಂದು ನಾವು ಹೇಳಬಹುದು. ನೋಡಿ, ಇಲ್ಲಿ 2 ಸ್ಟ್ರಾಗಳನ್ನು ನೋಡಿ, ನೀವೆಲ್ಲರೂ ನೋಡಿರ್ತೀರ ಸ್ಟ್ರಾಗಳನ್ನು. ನೋಡಿ, 2 ಸ್ಟ್ರಾಗಳು ಸೇರುವಂಥ ಭಾಗ, ಹೌದಾ? 2 ಸ್ಟ್ರಾಗಳು ಒಂದು ಬಿಂದುವಿನಲ್ಲಿ ಸಂಧಿಸ್ತವೆ. ನೋಡಿ, ಈ ರೇಖೆಗಳು ಕಾಣ್ತಾ ಇದೆಯಲ್ವಾ ಇಲ್ಲಿ? ಹಾಂ, ಈ ರೇಖೆಗಳು ಸಂಧಿಸುವಂಥ ಸ್ಥಳ ಕಾಣ್ತಾ ಇದೆಯಾ? ನೋಡಿ, ಹಾಂ, ಇವುಗಳನ್ನು ಏನೆಂದು ಕರೆಯುತ್ತಾರೆ ನೋಡಿ. ವ್ಯಾನ್ 2 lines meet ದೇ ಕ್ರಿಯೇಟ್ ಆ್ಯನ್ ಆ್ಯಂಗಲ್. 2 ರೇಖೆಗಳು ಸಂಧಿಸಿದಾಗ ಅವು ಒಂದು ಕೋನವನ್ನು ಉಂಟು ಮಾಡುತ್ತವೆ. ನೋಡಿ, 2 ರೇಖೆಗಳು ಯಾವಾಗ ಸಂಧಿಸ್ತವಲ್ಲ, ಅವುಗಳು ಸಂಧಿಸುವಂಥ ಸ್ಥಳ ಈ ಭಾಗ ಇರುತ್ತಲ್ಲ, ಈ ಭಾಗವನ್ನು ಒಂದು ಕೋನ ಅಂತ ಹೇಳಲಾಗುತ್ತೆ. ಅರ್ಥ ಆಯ್ತಾ? ನೋಡಿ, ಲಘು ಕೋನಕ್ಕೆ ಈ ರೀತಿಯಾಗಿ ರೌಂಡಾಗಿ ಹಾಕ್ತೀವಿ ಕೋನವನ್ನು ಗುರುತಿಸುವಾಗ. ಲಂಬ ಕೋನಕ್ಕೆ ಈ ರೀತಿಯಾಗಿ ಚೌಕಾಕಾರದಲ್ಲಿ ಹಾಕಲಾಗುತ್ತೆ. ಲಂಬ ಕೋನಕ್ಕೆ ಮಾತ್ರ ಹೀಗೆ ಹಾಕ್ತೀವಿ. ಉಳಿದವುಗಳು ಲಘು ಕೋನ ಇರ್ಬೋದು, ವಿಶಾಲ ಕೋನ ಇರ್ಬೋದು, ಅವುಗಳನ್ನು ಈ ರೀತಿಯಾಗಿ ನಾವು ಗುರುತಿಸ್ತೀವಿ. ಕೋನದ ವಿಧಗಳನ್ನ ನಾವು ಮುಂದಿನ ಒಂದು ಇದರಲ್ಲಿ ಅಭ್ಯಾಸದಲ್ಲಿ ಕಾಣ್ತೀವಿ. ಈಗ ನಾವು ಚಿಹ್ನೆಯನ್ನು ಗುರುತಿಸ್ಬೇಕಿಲ್ಲಿ. ನೋಡಿ, ಯಾವ ರೀತಿ ಅಂದ್ರೆ ಕೋನಗಳನ್ನು 2 ರೇಖೆಗಳು, ಇದೊಂದು ರೇಖೆ, ಇದೊಂದು ರೇಖೆ ಕಾಣಿಸ್ತಾ ಇದೆಯಾ? ನೋಡಿ, ಇದು ಒಂದು ರೇಖೆ, ಇದೊಂದು ರೇಖೆ. ಈ 2 ರೇಖೆಗಳು ಇಲ್ಲಿ ಕೂಡ್ತಾವಲ್ವಾ, ಇದನ್ನು ಏನಂತ ಕರೀತಾರೆ? ಕೋನಗಳು ಅಂತ ಕರೆಯಲಾಗುತ್ತೆ. ಕೋನ ಅಂತ ಹೇಳ್ತೀವಿ. ಇನ್ನು ವಿ ಸಿ ಮೆನಿ ಆ್ಯಂಗಲ್ಸ್ ಇನ್ ಯೋಗ ಪೋಶ್ಚರ್ಸ್. ಯೋಗದ ಭಂಗಿಗಳಲ್ಲಿ ನಾವು ಅನೇಕ ಕೋನಗಳನ್ನು ಗಮನಿಸುತ್ತೇವೆ. ನೋಡಿ, ಯೋಗದ ಭಂಗಿಗಳು ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ? ನೋಡಿ, ಇಲ್ಲಿ ಸ್ಟ್ರೇಟ್ ಲೈನ್ ಇದೆ, ಇಲ್ಲೊಂದು ಲೈನ್ ಇದೆ, ಹೌದಾ? ಇಲ್ಲಿ ಕೋನವನ್ನು ಗುರುತಿಸಲಾಗಿದೆ, ಹೌದಾ? ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನೋಡಿ, ಇಲ್ಲೊಂದು ಲೈನ್ ಇದೆ, ಹೀಗೊಂದು ಲೈನ್ ಇದೆ, ಇದು ಒಂದು ಕೋನ. ನೆಕ್ಸ್ಟ್ ಇಲ್ಲಿ ನೋಡಿ, ಹೀಗೆ ನೇರವಾಗಿ ಲಂಬ ಕೋನ ಕಾಣಿಸ್ತಾ ಇದೆ, ಇಲ್ಲೊಂದು ಲಂಬ ಕೋನ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದು ಕೋನ ಇದೆ. ಹೀಗೆ ಯೋಗದ ಭಂಗಿಗಳು, ಯೋಗವನ್ನು ಮಾಡ್ತಿರ್ತಕ್ಕಂಥ ಚಿತ್ರಗಳು ಕಾಣ್ತಾ ಇದೆ ಅಲ್ವಾ? ಇಲ್ಲಿಯೂ ಕೂಡ ನಾವು ಏನು ಮಾಡ್ತೀವಿ ನೋಡಿ, ಇಲ್ಲೊಂದು ಲೈನ್, ಹೀಗೊಂದು ಲೈನ್, ಇದು ಮಧ್ಯದಲ್ಲಿ ಒಂದು ಕೋನ. ಈ 2ರ ಒಂದು ರೇಖೆಗಳ ನಡುವಿನ ಸ್ಥಳವನ್ನು ನಾವೇನಂತ ಕರಿತೀವಿ? ಕೋನ ಅಂತ ಹೇಳ್ತೀವಿ. ಇಲ್ಲಿಯೂ ಕೂಡ ಹೀಗೆ ಯೋಗದ ವಿವಿಧ ಭಂಗಿಗಳನ್ನು ಕೋನಗಳು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ನೋಡಿ, ದೇರ್ ಆರ್ 7 angles ಇನ್ ದಿಸ್ ಹೌಸ್ ಡ್ರಾಯಿಂಗ್. ಈ ಮನೆಯ ರಚನೆಯಲ್ಲಿ 7 ಕೋನಗಳಿವೆ. ನೋಡಿ, ಇಲ್ಲೊಂದು ಮನೆ ಕಾಣಿಸ್ತಾ ಇದೆಯಲ್ವಾ? ಈ ಮನೆಯಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು 7 ಕೋನಗಳು ಅದಾವ ಅಂತ ಹೇಳ್ತಾರೆ ಅವರು. ಯಾವ್ಯಾವವು ಕೋನಗಳು ನೋಡಿ. ಮೊದಲನೇದಾಗಿ ಇಲ್ಲೊಂದು ಕೋನ ಇದೆ, 1 2 3 4
5 6 7 ನೋಡಿ. ಇಲ್ಲಿ ಕೋನಗಳು ಕಾಣಿಸ್ತಾ ಇದೆಯಾ ನಿಮಗೆ? 1 2 3 4 ನೋಡಿ, ಇಲ್ಲಿ 2 ಇದೆ. 5 6 7 ಒಟ್ಟು 7 ಕೋನಗಳು ಈ ಒಂದು ಮನೆಯ ರಚನೆಯಲ್ಲಿ ಕಾಣಿಸುತ್ತವೆ. ಇನ್ನು ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್ ಇನ್ ದಿಸ್ ಬೋಟ್ ಡ್ರಾಯಿಂಗ್? ಈ ಹಡಗಿನ ಒಂದು ಚಿತ್ರದಲ್ಲಿ ಎಷ್ಟು ಕೋನಗಳನ್ನು ನಾವು ಗುರುತಿಸ್ತೀವಿ ನೋಡೋಣ. ಅವ್ರು ಈಗಾಗಲೇ ಗುರುತಿಸಿದ್ದಾರೆ, ಅವನು ಎನಿಸಿ ನಾವೇನು ಮಾಡಬೇಕು, ಸಂಖ್ಯೆಯನ್ನು ಬರೀಬೇಕು. 1 2 3 4 5 6 7 8 9 10 ಒಟ್ಟು ಕೋನಗಳೆಷ್ಟಿವೆ? 10. ಈ ಒಂದು ಹಡಗಿನ ಚಿತ್ರದಲ್ಲಿ 10 ಕೋನಗಳನ್ನು ನಾವು ಕಾಣುತ್ತೇವೆ. ವಿ ಆರ್ ಆ್ಯಂಜಲ್ಸ್ ಆರ್ ದೇರ್ ಇನ್ ದಿಸ್ ಬೋಟ್ ಡ್ರಾಯಿಂಗ್ ಈಸ್ 10. ಅರ್ಥ ಆಯ್ತಾ? 10 ಎಷ್ಟು ಆ್ಯಂಗಲ್ಸ್ ಇವೆ? 10. ಇನ್ನು ನೆಕ್ಸ್ಟ್ 13ನೇ ಪೇಜ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 14ನೇ ಪೇಜ್. ಲೆಟ್ ಅಸ್ ಮೇಕ್, ನಾವು ಮಾಡೋಣ. ಏನನ್ನು ಮಾಡೋಣ ನೋಡೋಣ. ಮಾರ್ಕ್ ದ ಆ್ಯಂಗಲ್ಸ್ ಇನ್ ದ ಫಾಲೋಯಿಂಗ್ ಪಿಕ್ಚರ್ಸ್. ಮುಂದಿನ ಚಿತ್ರಗಳಲ್ಲಿ ಕೋನಗಳನ್ನು ಗುರುತಿಸಿ. ಇಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿ ನಾವೇನು ಮಾಡಬೇಕು, ಕೋನಗಳನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ನೋಡಿ, ಮೊದಲನೇದಾಗಿ ಸೀಸರ್, ಕತ್ತರಿ. ಇದರಲ್ಲಿ ಒಂದು ಕೋನ ಕಾಣಿಸ್ತಾ ಇದೆ, ಹೀಗೆ ಕಾಣಿಸ್ತಾ ಇದೆಯಾ ನೋಡಿ. ಈ ಒಂದು ರೇಖೆ, ಇದೊಂದು ರೇಖೆ, ಎರಡೂ ರೇಖೆಗಳ ಮಧ್ಯದಲ್ಲಿ ಒಂದು ಕೋನ. ನೆಕ್ಸ್ಟ್ ಇದು ಹ್ಯಾಂಗರ್, ಬಟ್ಟೆಯನ್ನು ಹಾಕ್ತೀವಿ ಅಲ್ವಾ, ಇಲ್ಲೇನಿದೆ ಒಂದು ಕೋನ. ನೆಕ್ಸ್ಟ್ ಇಲ್ಲೊಂದು ಕೋನ, ಆಮೇಲೆ ಇಲ್ಲೊಂದು ಕೋನ. 3 ಕೋನಗಳನ್ನು ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಸಿ, ಇಲ್ಲೇನಿದೆ ನೋಡಿ, ಇಲ್ಲಿ ಸಿ ಭಾಗದಲ್ಲಿ ಇಲ್ಲಿ ವಿಕ್ಟರಿ ಒಂದು ಚಿತ್ರ ಕಾಣ್ತಾ ಇದೆ. ಈ ಭಾಗದಲ್ಲಿ ಕೋನವನ್ನು ಗುರುತಿಸಲಾಗುತ್ತೆ. ಇದೊಂದು ರೇಖೆ, ಇದೊಂದು ರೇಖೆ, ಮಧ್ಯದಲ್ಲಿ ಒಂದು ಕೋನ. ಇನ್ನು ಇಲ್ಲಿ ಕಾಣಿಸ್ತಿರ್ತಕ್ಕಂಥ ಚಿತ್ರದಲ್ಲಿ ನೋಡಿ, ಇಲ್ಲಿ ಒಂದು ಕೋನ ಇದೆ, ಒಂದು, ಹಾಗೆ ಈ ಭಾಗದಲ್ಲಿ ಒಂದು, 2 ಕೋನಗಳು ಬರುತ್ತವೆ. ಇನ್ನು ಕೊನೆಯ ಚಿತ್ರದಲ್ಲಿ ನೋಡಿ, ಇಲ್ಲಿ ಒಂದು ಕೋನ, 2, ಈ ಭಾಗದಲ್ಲಿ 2ನೆಯ ಕೋನ. ನೆಕ್ಸ್ಟ್ ಇದು 3ನೆಯ ಕೋನ ಕಾಣಿಸ್ತಾ ಇದೆಯಾ ನೋಡಿ. ಈ ಭಾಗದಲ್ಲಿ ಒಂದು ಲೈನ್ ಇದೆ ಅಲ್ವಾ, ಇದು ಕೂಡ ಒಂದು ಕೋನ. ಇದೊಂದು ಆ್ಯಂಗಲ್, ಇದೊಂದು, ನೆಕ್ಸ್ಟ್ ಇದೊಂದು, 3 ಇಲ್ಲಿ ಕಾಣಿಸ್ತವೆ. ನೆಕ್ಸ್ಟ್ ವೇರ್ ಡು ಯು ಸಿ ಆ್ಯಂಗಲ್ಸ್ ಇನ್ ದ ಕ್ಲಾಸ್ ರೂಮ್? ಗಿವ್ ಎ ಫ್ಯೂ ಎಕ್ಸಾಂಪಲ್ಸ್. ತರಗತಿ ಕೋಣೆಯಲ್ಲಿ ಕೋನಗಳನ್ನು ಎಲ್ಲಿ ಕಾಣುವಿರಿ? ಕೆಲವು ಉದಾಹರಣೆಗಳನ್ನು ನೀಡಿ ಅಂತ ಹೇಳ್ತಾರೆ. ನೋಡಿ, ನಾವು ನಮ್ಮ ವರ್ಗ ಕೋಣೆಯಲ್ಲಿ ಎಲ್ಲೆಲ್ಲಿ ನಾವು ಕೋನಗಳನ್ನು ಕಾಣ್ತೀವಿ? ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಟೆಕ್ಸ್ಟ್ ಬುಕ್. ಈ ಒಂದು ಪಠ್ಯ ಪುಸ್ತಕದಲ್ಲಿ ಇರುವಂತೆ ನಾವೇನು ಮಾಡ್ತೀವಿ, ಇಲ್ಲಿಯೂ ಕೂಡ ನಾವು ವರ್ಗ ಕೋಣೆಯಲ್ಲಿ ಪಠ್ಯಪುಸ್ತಕ ಬಳಸ್ತೀವಲ್ವಾ, ಇಲ್ಲಿ ಸಾಮಾನ್ಯವಾಗಿ ನಾವು ಕೋನಗಳನ್ನು ಪಠ್ಯಪುಸ್ತಕದಲ್ಲಿ ಕಾಣ್ತೀವಿ. ಹೇಗೆ ನೋಡಿ, ಈ ಒಂದು ಪಠ್ಯಪುಸ್ತಕದ ಮೂಲೆಗಳಿದೆ ಅಲ್ವಾ ನೋಡಿ, ಕಾರ್ನರ್ಸ್ ಯಾವ ಭಾಗ ನೋಡಿ, ಈಗ ಪಠ್ಯಪುಸ್ತಕದ ಮೂಲೆಗಳು ನೋಡಿ, ಹೀಗೆ ಕಾಣ್ತಾ ಇದೆ ಅಲ್ವಾ ನೋಡಿ. ಇದೊಂದು ಸರಳ ರೇಖೆ, ಇದೊಂದು ಸರಳ ರೇಖೆ, ಇವುಗಳು ಸೇರುವಂಥ ಒಂದು ಭಾಗವನ್ನು ನಾವು ಕೋನ ಅಂತ ಹೇಳ್ತೀವಿ ಅಲ್ವಾ. ಇದನ್ನು ನಾವು ಕೋನ ಅಂತ ಹೇಳ್ತೀವಿ. ಹಾಗೆ ಈ ಒಂದು ಭಾಗನೂ ಕೂಡ ಯಾವುದಪ್ಪ ಅಂದ್ರೆ ನೋಡಿ, ಇದೊಂದು ಸರಳ ರೇಖೆ, ಇದೊಂದು ಸರಳ ರೇಖೆ, ಇವೆರಡೂ ಸಂಧಿಸುವಂಥ ಜಾಗವನ್ನು ನಾವೇನಂತ ಕರಿತೀವಿ? ಕೋನ ಅಂತ ಹೇಳ್ತೀವಿ. ಸರ್ವೇ ಸಾಮಾನ್ಯವಾಗಿ ತರಗತಿ ಕೋಣೆಯಲ್ಲಿ ಕೋನಗಳನ್ನು ನಾವು ಪಠ್ಯಪುಸ್ತಕದಲ್ಲೂ ಕೂಡ ಕಾಣಬಹುದು ಅಲ್ವಾ. ಅದೇ ರೀತಿಯಾಗಿ ತೆರೆದ ಪುಸ್ತಕ ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ವಾ, ತೆರೆದ ಪುಸ್ತಕದಲ್ಲಿಯೂ ಕೂಡ ನಾವು ಕೋನಗಳನ್ನ ಕಾಣ್ತೀವಿ. ಹೇಗಪ್ಪ ನೋಡೋಣ. ನೋಡಿ, ಈ ಒಂದು ಭಾಗ ಸ್ಟ್ರೇಟ್ ಲೈನ್, ಈ ಭಾಗ ಇಲ್ಲಿ ಕೋನವನ್ನು ಕಾಣ್ತೀವಿ. ಅದೇ ತೆರನಾಗಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೊಂದು ಕೋನ. ಹೀಗೆ ತೆರೆದ ಪುಸ್ತಕದಲ್ಲಿಯೂ ಕೂಡ ನಾವು ಕೋನಗಳನ್ನು ಕಾಣ್ತೀವಿ ನೋಡಿ, ಸರಿನಾ. ಇವೆಲ್ಲವುಗಳು ತರಗತಿಯ ಒಂದು ಕೋಣೆಯಲ್ಲಿ ನಾವು ಕಾಣುವಂಥ ಒಂದು ಕೋನಗಳನ್ನು ಕಾಣುವಂಥ ಒಂದು ವಸ್ತುಗಳು. ಅಷ್ಟೇ ಅಲ್ಲದೆ ಕಪ್ಪು ಹಲಗೆಯಲ್ಲಿ ನೋಡಿ, ಕಪ್ಪು ಹಲೆಯ ಮೂಲೆಗಳನ್ನು ನಾವು ಕಾಣ್ತೀವಿ, ಹೌದಾ. ಅಥವಾ ವರ್ಗ ಕೋಣೆಯಲ್ಲಿ ಹಾಕಿರ್ತಕ್ಕಂಥ ಒಂದು ಗಡಿಯಾರದಲ್ಲಿರ್ತಕ್ಕಂಥ ಮುಳ್ಳುಗಳಿರ್ತಾವಲ್ವ, ಅಲ್ಲಿಯೂ ಕೂಡ ನಾವೇನು ಮಾಡಬಹುದು,
ಒಂದು ಕೋನಗಳನ್ನು ಕಾಣ್ಬೋದು. ಅಷ್ಟೇ ಅಲ್ಲದೆ ಗೋಡೆ, ಓಪನ್ ಡೋರ್ ಎರಡೂ ಒಂದು ಬಾಗಿಲುಗಳ ಮಧ್ಯಭಾಗ, ಅಥವಾ ಟೇಬಲ್, ಡೆಸ್ಕ್ ಕಾರ್ನರ್ ಅಥವಾ ಟೇಬಲ್ ಕಾರ್ನರ್ಸ್ ಇವೆಲ್ಲವುಗಳಲ್ಲಿ ನಾವು ಏನು ಮಾಡ್ಬೋದು, ಕೋನವನ್ನು ಕಾಣ್ತೀವಿ. ಅದನ್ನೇ ಇಲ್ಲಿ ಈಗ ಬರೆಯೋಣ. ಇಲ್ಲಿ ನೋಡಿ, ನೋಟ್ಬುಕ್ ಮೂಲೆ, ತೆರೆದ ಪುಸ್ತಕದ ಮಧ್ಯದ ಪುಟಗಳು, ಗಡಿಯಾರದ ಮುಳ್ಳುಗಳು, ಕಪ್ಪು ಹಲಗೆ ಮೂಲೆಗಳು, ಬಾಗಿಲಿನ ಮಧ್ಯಭಾಗ, ಗೋಡೆ, ಟೇಬಲ್, ಡೆಸ್ಕ್ ಮೂಲೆಗಳು. ಈ ರೀತಿಯಾಗಿ ನಾವು ತರಗತಿಯ ಕೋಣೆಯಲ್ಲಿ ಕೋನಗಳನ್ನು ಕಾಣ್ತೀವಿ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ಬೋದಂದರೆ ಕಾರ್ನರ್ಸ್ ಆಫ್ ಎ ಬುಕ್, ಬಿಟ್ವೀನ್ ಪೇಜಸ್ ಆಫ್ ನೋಟ್ಬುಕ್, ವೆನ್ ಓಪನ್ಡ್, ಕ್ಲಾಕ್ ಹ್ಯಾಂಡ್ಸ್, ಬ್ಲ್ಯಾಕ್ ಬೋರ್ಡ್ ಕಾರ್ನರ್ಸ್, ಬಿಟ್ವೀನ್ ಓಪನ್ ಡೋರ್ ಆ್ಯಂಡ್ ವಾಲ್, ಟೇಬಲ್ ಆರ್ ಡೆಸ್ಕ್ ಕಾರ್ನರ್ಸ್. ಇನ್ನು ನೆಕ್ಸ್ಟ್ ರೈಟ್ ಆ್ಯಂಗಲ್ಸ್, ಲಂಬ ಕೋನಗಳು. ನೋಡಿ, ಕೋನಗಳಲ್ಲಿ ನಾವು ಇದುವರೆಗೆ ಕೋನಗಳು ಹೇಗೆ ರಚನೆ ಆಗ್ತವೆ ಎಲ್ಲಿ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಪರ್ಟಿಕ್ಯುಲರಾಗಿ ಲಂಬ ಕೋನಗಳ ಬಗ್ಗೆ ತಿಳಿಯೋಣ. ರೈಟ್ ಆ್ಯಂಗಲ್ಸ್. ಲೆಟ್ ಅಸ್ ಮೇಕ್ ಎ ರೈಟ್ ಆ್ಯಂಗಲ್ ವಿತ್ ಎ ಪೀಸ್ ಆಫ್ ಪೇಪರ್ ಆ್ಯಸ್ ಶೋನ್. ಒಂದು ತುಂಡು ಕಾಗದದಿಂದ ಮುಂದೆ ತೋರಿಸಿರುವಂತೆ ಒಂದು ಲಂಬ ಕೋನವನ್ನು ಮಾಡೋಣ. ಐಡೆಂಟಿಫೈ ದ ಆ್ಯಂಗಲ್ಸ್ ದಟ್ ಯು ಥಿಂಕ್ ಆರ್. ನೋಡಿ, ಇಲ್ಲಿ ಒಂದು ತುಂಡು ಕಾಗದದಿಂದ ಮುಂದೆ ತೋರಿಸಿರುವಂತೆ, ಇಲ್ಲಿ ನೋಡಿ ಒಂದು ತುಂಡು ಕಾಗದ ಇದೆ, ಅದನ್ನು ಏನು ಮಾಡಿದ್ದಾರೆ, ಫೋಲ್ಡ್ ಮಾಡಿದ್ದಾರೆ, ಮಡಚಿದ್ದಾರೆ. ಹೌದಾ? ಮಡಚಿ ಆ ಒಂದು ಮೂಲೆ ಭಾಗ ಇರುತ್ತಲ್ಲ ಇಲ್ಲಿ, ಹೀಗೆ ಅದನ್ನು ಮಡಚಿದಾಗ ಒಂದು ಲಂಬ ಕೋನ ಉಂಟಾಗ್ತದೆ. ಹೌದಾ? ಒಂದು ಲಂಬ ಕೋನವನ್ನು ಮಾಡೋಣ. ನೋಡಿ, ಅದನ್ನು ನಾವು ಓಪನ್ ಮಾಡಿದಾಗ ಹೇಗಾಗುತ್ತೆ, ಈ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಕೋನ. ನೋಡಿ, ಈ ಒಂದು ಭಾಗ, ಇದೊಂದು ಲೈನ್ ಬರ್ತದೆ, ಇದೊಂದು ಲೈನ್ ಬರ್ತದೆ, ಈ ಭಾಗವನ್ನು ಲಂಬ ಕೋನ, ಸ್ಟ್ರೇಟ್ ಲೈನ್. ಹೌದಾ? ಇದು ರೈಟ್ ಆ್ಯಂಗಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಲಂಬ ಕೋನ ಅಂದರೆ 90 ಡಿಗ್ರಿ ನೇರವಾದಂತಹ ಒಂದು ಲೈನ್ ಇರುತ್ತೆ. ನೋಡಿ, ಈ ಭಾಗದಲ್ಲಿ ಮಡಚಲಾಗಿದೆ ಅಲ್ವಾ? ನೋಡಿ, ಅದನ್ನು ಓಪನ್ ಮಾಡಿದಾಗ ಹೀಗೆ ಕಾಣ್ತದೆ. ಹೌದಾ? ನೋಡಿ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಮತ್ತೊಂದು ಭಾಗವನ್ನು ಮಡಚಿದಾಗ ಹೀಗೆ ಬರುತ್ತೆ. ನಂತರದಲ್ಲಿ ಅದನ್ನು ಓಪನ್ ಮಾಡಿದರೆ ಲಂಬಕೋನ ಕಾಣಿಸ್ತಾ? ನೀವು ಕೂಡ ಒಂದು ಹಾಳೆಯನ್ನು ತೆಗೆದುಕೊಂಡು 4 ಭಾಗ, ಒಂದು ಹಾಳೆಯನ್ನು 4 ಭಾಗದಲ್ಲಿ ಅರ್ಧ ಭಾಗ ಮಡಚಿ ಮತ್ತೊಂದು ಭಾಗ ಮಡಚಿ ಅದನ್ನು ಓಪನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಈ ರೀತಿಯಾಗಿ ಕಾಣಿಸ್ತದೆ. ನೋಡಿ, ಹೀಗೆ ಒಂದು ಪೇಪರ್ ಇರುತ್ತಲ್ಲ, ಇದನ್ನು ಫೋಲ್ಡ್ ಮಾಡಬೇಕು ಮಧ್ಯಭಾಗದಲ್ಲಿ. ಅದನ್ನು ಮತ್ತೊಂದು ಭಾಗ ಮತ್ತೆ ಮಡಚಿ ಸಮಾನವಾಗಿ ಅದನ್ನು ಮಡಚಿ. ನೋಡಿ, ಮಡಚಿದಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಕಾರ್ನರ್ ಕಾಣಿಸ್ತದೆ. ಹೇಗೆ ನೋಡಿ, ಈ ಮೂಲೆ ಇರುತ್ತಲ್ಲ ಇಲ್ಲಿ ನೋಡಿ, ಇದನ್ನು ನಾವು ಮತ್ತೆ ಓಪನ್ ಮಾಡಬೇಕೀಗ. ಓಪನ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ನೋಡಿ ಒಂದು ಕೋನ ರಚನೆ ಆಗಿದೆ ಅಲ್ವಾ? ನೋಡಿ, ಲಂಬ ಕೋನ. ಇದೊಂದು ರೇಖೆ. ಹೌದಾ? ಹೀಗೆ ಒಂದು ರೇಖೆ, ಇಲ್ಲಿ ಒಂದು ಲಂಬ ಕೋನ ರಚನೆ ಆಯಿತು. ಹೀಗೆ ನೀವು ಹಾಳೆಯನ್ನು ಒಂದು ಫೋಲ್ಡ್ ಮಾಡಿ ತೋರಿಸಿರೋದನ್ನು ಅವರು ಪಠ್ಯಪುಸ್ತಕದಲ್ಲಿ ಏನು ಮಾಡಿದ್ದಾರೆ, ತೋರಿಸಿದ್ದಾರೆ. ಕಾಣಿಸ್ತಾ ಇದೆಯಾ? ನೋಡಿ, ಈ ಭಾಗ, ಇಲ್ಲೊಂದು ಲೈನ್ ಇದೆ, ಇಲ್ಲೊಂದು ಲೈನ್, ಈ ಭಾಗವನ್ನು ಇದು ಒಂದು ಕೋನ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ, ಇದು ಒಂದು ಕೋನ ಆಯಿತು. ಹೀಗೆ ನೀವು ಮಕ್ಕಳೇ ಲಂಬಕೋನವನ್ನು ಈಸಿಯಾಗಿ ತಿಳ್ಕೊಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ನೋಡಿ, ಐಡೆಂಟಿಫೈ ದ ಆ್ಯಂಗಲ್ಸ್ ದಟ್ ಯು ಥಿಂಕ್ ಆರ್ ರೈಟ್ ಆ್ಯಂಗಲ್ಸ್ ಆ್ಯಂಡ್ ಸರ್ಕಲ್ ದೆಮ್ ಇನ್ ದ ಡಾಟ್ ಗ್ರಿಡ್ ಗಿವನ್ ಬಿಲೋ. ಚೆಕ್ ಯೂಸಿಂಗ್ ಯುವರ್ ರೈಟ್ ಆ್ಯಂಗಲ್ ಚೆಕ್ಕರ್. ಅಂದರೆ ನೀವು ಲಂಬ ಕೋನಗಳೆಂದು ಪರಿಗಣಿಸುವ ಕೋನಗಳನ್ನು ಗುರುತಿಸಿ ಮತ್ತು ಅವುಗಳಿಗೆ ಮುಂದೆ ನೀಡಿರುವ ಚುಕ್ಕೆ ಗ್ರಿಡ್ನಲ್ಲಿ ವೃತ್ತ ಹಾಕಿ. ಲಂಬ ಕೋನ ಪರೀಕ್ಷಕವನ್ನು ಉಪಯೋಗಿಸಿ ಇದನ್ನು ಪರಿಶೀಲಿಸಿ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಚುಕ್ಕೆಗಳಿವೆ, ಅದರಲ್ಲಿ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ, ಕೋನಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಲಂಬ ಕೋನ ಯಾವುದಿದೆಯಲ್ಲ ಅದಕ್ಕೆ ಏನು ಮಾಡೋಣ, ವೃತ್ತವನ್ನು ಹಾಕೋಣ. ಸರಿ, ಈಗಾಗಲೇ ನಿಮಗೆ ಲಂಬ ಕೋನ ಯಾವುದು ಅಂತ ತಿಳಿದಿದೆ, ಅಂದರೆ ಸ್ಟ್ರೇಟ್ ಆಗಿರೋದು. ಈಗಾಗಲೇ ತಿಳ್ಕೊಂಡಿದ್ರಲ್ವ, ಈ ಥರ ಪೇಪರ್ ಮಾಡಿಸಿ ಸ್ಟ್ರೇಟ್ ಆಗಿರಬೇಕು. ಈ ರೀತಿ ಸ್ಟ್ರೇಟ್ ಆಗಿರುವಂಥ ಒಂದು ಕೋನವನ್ನು ಲಂಬ ಕೋನ, ರೈಟ್ ಆ್ಯಂಗಲ್ ಅಂತ ಹೇಳಲಾಗುತ್ತೆ. ಅದೇ ರೀತಿ ಇಲ್ಲಿ ಯಾವುದಿದೆ ನೋಡೋಣ. ನೋಡಿ, ಇದು ಸ್ಟ್ರೇಟ್ ಇಲ್ಲ, ಅಂದರೆ ಸ್ಟ್ರೇಟ್ ಅಂದರೆ ನೇರವಾಗಿ ಹೀಗೆ ಇಲ್ಲ, ಅಂದರೆ ಸೈಡಲ್ಲಿದೆ, ಇದು ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡಿ, ಇದೇನಾಗಿದೆ, ನೇರವಾಗಿ ಇದೆ.
ಹೌದಾ, ನೇರವಾಗಿರೋದ್ರಿಂದ ಇದು ಲಂಬಕೋನ, ಇದೊಂದು ಲಂಬಕೋನ. ನೆಕ್ಸ್ಟ್ ಇದು ಕೂಡ ನೋಡಿ, ಇದು ಕೂಡ 90 ಡಿಗ್ರಿಯಲ್ಲಿದೆ ಅಲ್ವಾ, ಇದು ಕೂಡ ಒಂದು ಲಂಬಕೋನ. ಇದಕ್ಕೆ ವೃತ್ತವನ್ನು ಹಾಕೋಣ. ಇದು ಲಂಬಕೋನ ಅಲ್ಲ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದು ಕೂಡ ಏನಾಗಿದೆ, ನೇರವಾಗಿ ಇದೆ. ಹೌದಾ, ಅಂದರೆ ಸ್ಟ್ರೇಟಾಗಿ ಈ ರೀತಿ ಕಾಣದೇ ಇರ್ಬೋದು, ಆದರೆ ನೋಡಿ ಇಲ್ಲಿ ಕೋನ ನಿಮ್ಗೆ ನೋಡಿದ ತಕ್ಷಣ ಈಸಿಯಾಗಿ ಗೊತ್ತಾಗ್ಬಿಡ್ತದೆ. ಇದು ನೇರವಾಗಿ ಇದೆ. ಇದು ಹೇಗೆ ಸೈಡಲ್ಲಿ ಸ್ವಲ್ಪ ವೈಡ್ ಆಗಿದೆ ಅಲ್ವಾ, ಅದು ಈ ರೀತಿಯಾಗಿ ಇಲ್ಲ. ಇದು ಕೂಡ ಲಂಬಕೋನ. ನೋಡಿ ಇಲ್ಲಿ ನೋಡಿ, ಇದು ಅಲ್ಲ, ಇದು ಕೂಡ ಅಲ್ಲ. ಇನ್ನು ಇದು ಕೊನೆಯದಾಗಿ ಇದು ಲಂಬಕೋನ ಹೌದು. ಇದೇನಿದು ಲಂಬಕೋನ. ಅರ್ಥ ಆಯ್ತಾ? ಅಂದರೆ ರೈಟ್ ಆ್ಯಂಗಲ್. ಈ ರೀತಿಯಾಗಿ ರೈಟ್ ಆ್ಯಂಗಲ್ ಇರ್ತಕ್ಕಂಥ ಒಂದು ಕೋನಗಳನ್ನು ನಾವೇನು ಮಾಡಿದ್ದೀವಿ, ವೃತ್ತವನ್ನು ಹಾಕಿದ್ದೇವೆ. ನೆಕ್ಸ್ಟ್ ಚೆಕ್ ಫಾರ್ ರೈಟ್ ಆ್ಯಂಗಲ್ಸ್ ಇನ್ ಎ ಬುಕ್, ವಿಂಡೋ ಆ್ಯಂಡ್ ಎನಿ ಅದರ್ ಆಬ್ಜೆಕ್ಟ್. ಪುಸ್ತಕ, ಕಿಟಕಿ ಮತ್ತು ಬೇರೆ ಯಾವುದೇ ವಸ್ತುವಿನಲ್ಲಿರುವ ಲಂಬಕೋನಗಳನ್ನು ಹುಡುಕಿ. ರೈಟ್ ದ ನೇಮ್ಸ್ ಆಫ್ ದ ಆಬ್ಜೆಕ್ಟ್ಸ್ ವೇರ್ ಯು ಫೈಂಡ್ ರೈಟ್ ಆ್ಯಂಗಲ್ಸ್. ಲಂಬಕೋನಗಳಿರುವ ನೀವು ಗುರುತಿಸಿದ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ನೋಡಿ, ಲಂಬಕೋನಗಳಿರುವಂಥ ಆಕೃತಿಗಳಂದರೆ ಕಾರ್ನರ್ ಆಫ್ ಎ ಬುಕ್, ನಾನು ಆಗಲೇ ಹೇಳಿದಂತೆ ಒಂದು ಪಠ್ಯ ಪುಸ್ತಕದ ಮೂಲೆಗಳು. ಹಾಗೆ ಲಂಬಕೋನ ನೇರವಾಗಿರ್ತದೆ. ನೋಡಿ, ಒಂದು ಪಠ್ಯ ಪುಸ್ತಕ ತೆಗೆದುಕೊಂಡಾಗ ಅದರ ಮೂಲೆ ಏನಾಗಿರ್ತದೆ, ನೇರವಾಗಿರ್ತದೆ. ಎ ಬ್ಲ್ಯಾಕ್ ಬೋರ್ಡ್ ಅಂದರೆ ಕಪ್ಪು ಹಲಗೆಯ ಮೂಲೆ. ನಾವು ವರ್ಗಕೋಣೆಯಲ್ಲಿ ಒಂದು ಕಪ್ಪು ಹಲಗೆ ಇರ್ತದಲ್ಲ, ಅದರ ಒಂದು ಮೂಲೆ. ಡೆಸ್ಕ್, ಹಾಗೆ ಪೇಪರ್ ಶೀಟ್, ನಾನು ಆಗಲೇ ತೋರಿಸಿದಂತೆ ಒಂದು ಪೇಪರ್ ಶೀಟ್. ನೋಡಿ, ಒಂದು ಪೇಪರ್ ಶೀಟ್ನ ಮೂಲೆ, ಒಂದು ಪೇಪರ್ ಶೀಟ್ ಹೀಗೆ ನೇರವಾಗಿರ್ತದಲ್ಲ, ಅದರ ಮೂಲೆ ನಾವು ಮಡಿಸಿದಾಗಿರ್ತಕ್ಕಂಥ ಮೂಲೆ. ಅದೇ ರೀತಿ ಗಡಿಯಾರದಲ್ಲಿ ನೋಡಿ, ಗಡಿಯಾರ ಇರ್ತದಲ್ಲ, ಒಂದು ಕ್ಲಾಕ್. ಈ ಒಂದು ಕ್ಲಾಕ್ನಲ್ಲಿ ಟೈಮ್ ಎಷ್ಟಾಗಿರ್ತದೆ, ನೇರವಾಗಿ ಇಲ್ಲಿರ್ತಕ್ಕಂಥ ಮುಳ್ಳು ನೇರವಾಗಿ ಹೀಗೆ 3, ಅಥವಾ ಒಂದು ಗಡಿಯಾರದಲ್ಲಿ 9 ಹೀಗೆ ನೇರವಾಗಿದ್ದರೆ ಅದು ರೈಟ್ ಆ್ಯಂಗಲ್, ಅಂದರೆ ಅದು ವರ್ಗ, ಅದು ಲಂಬಕೋನ ಅಂತ ಹೇಳಲಾಗುತ್ತೆ. ಸರಿನಾ? ಗಡಿಯಾರದಲ್ಲಿ 3 ಗಂಟೆ ಆಗಿರಬೇಕು ಅಥವಾ 9 ಗಂಟೆ ಆದಾಗ ಅದು ಲಂಬಕೋನವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಡೂ, ನಾವು ಮಾಡೋಣ. ಡ್ರಾ ಸಮ್ ರೈಟ್ ಆ್ಯಂಗಲ್ಸ್ ಆನ್ ದ ಡಾಟ್ ಗ್ರಿಡ್. ಚುಕ್ಕೆ ಗ್ರಿಡ್ ಮೇಲೆ ಕೆಲವು ಲಂಬಕೋನಗಳನ್ನು ಬರೆಯಿರಿ. ಇಲ್ಲಿ ಚುಕ್ಕೆಗಳಿದೆ ಅಲ್ವಾ, ಇವುಗಳ ಒಂದು ಮೇಲೆ ಏನು ಮಾಡೋಣ, ಒಂದು ಲಂಬಕೋನವನ್ನು ಬರೆಯೋಣ ಅಂತ ಹೇಳಲಾಗುತ್ತೆ. ಯಾವ ರೀತಿ ಬರೀಬೇಕು ನೋಡಿ. ಈ ಚುಕ್ಕೆಗಳ ಗ್ರಿಡ್ ಮೇಲೆ ಒಂದು ಲಂಬಕೋನ. ಇಲ್ಲಿ ನೋಡಿ, ಚುಕ್ಕೆಗಳನ್ನು ಸೇರಿಸಿ, ಇದೊಂದು ರೇಖೆ, ಇದೊಂದು ರೇಖೆ, ಈ ಭಾಗದಲ್ಲಿ ಒಂದು ಕೋನ. ಹೌದಾ? ಅದೇ ರೀತಿಯಾಗಿ ಹೀಗೆ ನೋಡಿ, ಇಲ್ಲೊಂದು ಕಾಣ್ತಾ ಇದೆಯಲ್ವಾ, ಇದೊಂದು ಕೋನ. ನೆಕ್ಸ್ಟ್ ಹೀಗೆ ರೇಖೆಗಳು ಸೇರ್ತಾ ಇದೆ, ಇದೊಂದು ಕೋನ. ನೆಕ್ಸ್ಟ್ ಲಂಬಕೋನ, ಇಲ್ಲೊಂದು ಕಾಣ್ತಾ ಇದೆ ನೋಡಿ. ಈ ರೀತಿಯಾಗಿ ಚುಕ್ಕೆ ಗ್ರಿಡ್ ಮೇಲೆ ಲಂಬಕೋನಗಳನ್ನು ನಾವು 4 ಲಂಬಕೋನಗಳನ್ನು ಬರೆಯಲಾಗಿದೆ. ನೆಕ್ಸ್ಟ್ ಪೇಜ್ ನೋಡಿ. ಅಕ್ಯೂಟ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ಸ್, ಲಘು ಮತ್ತು ವಿಶಾಲ ಕೋನಗಳು. ಅಕ್ಯೂಟ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ ಎ ರೈಟ್ ಆ್ಯಂಗಲ್. ಲಘು ಕೋನಗಳು ಲಂಬಕೋನಕ್ಕಿಂತ ಕಡಿಮೆ ಇರುತ್ತವೆ. ಲಂಬಕೋನಗಳು ಅಂದರೆ ನೇರವಾಗಿರ್ತವಲ್ವ ಇವು. ನೋಡಿ, ಇಲ್ಲೊಂದು ರೇಖೆ ಹೋಗಿದೆ. ಈ ಲಂಬಕೋನಕ್ಕಿಂತಲೂ ಲಘು ಕೋನಗಳೇನಾಗಿರ್ತವೆ, ಹೀಗೆ ಕಡಿಮೆ ಇರ್ತವೆ. 90ಕ್ಕಿಂತ, ಇದು ಲಂಬಕೋನ ಅಂದರೆ 90 ಡಿಗ್ರಿ, ಇದಕ್ಕಿಂತಲೂ ಕಡಿಮೆ ಇರುವಂತಹ ಕೋನಗಳನ್ನು ಲಘು ಕೋನಗಳು ಅಂತ ಕರೆಯಲಾಗುತ್ತೆ. ಅಕ್ಯೂಟ್ ಆ್ಯಂಗಲ್ಸ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕನ್ನಡದಲ್ಲಿ ಲಘು ಕೋನಗಳು ಅಂತ ಹೇಳ್ತೀವಿ. ಇನ್ನು ಅಬ್ಟ್ಯೂಸ್ ಆ್ಯಂಗಲ್ಸ್ ಆರ್ ಮೋರ್ ದ್ಯಾನ್ ಎ ರೈಟ್ ಆ್ಯಂಗಲ್. ವಿಶಾಲ ಕೋನಗಳು ಲಂಬಕೋನಕ್ಕಿಂತ ಹೆಚ್ಚಾಗಿರುತ್ತವೆ. ನೋಡಿ, ಲಂಬಕೋನ ಅಂದರೆ 90 ಡಿಗ್ರಿ ನೇರವಾಗಿದೆ, ಇದಕ್ಕಿಂತಲೂ ಹೆಚ್ಚಾಗಿರುವಂಥ ಕೋನ ಅಂದರೆ 90ಕ್ಕಿಂತ ಹೆಚ್ಚು. ಹೌದಾ? ಈ ಕೋನವನ್ನು ವಿಶಾಲ ಕೋನ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ಅಬ್ಟ್ಯೂಸ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ವಿಶಾಲ ಕೋನಗಳು ಅಂತ ಹೇಳ್ತೀವಿ. ಹೌದಾ? ನೋಡಿ, 90 ಡಿಗ್ರಿಗಿಂತ ಅಂದರೆ ಲಂಬಕೋನ ಅಂದರೆ ನೆನ್ಪಿಟ್ಕೊಳ್ಳಿ 90 ಡಿಗ್ರಿ. ಈ ಒಂದು ಲಂಬಕೋನಕ್ಕಿಂತ ಕಡಿಮೆ ಇರುವಂತಹ ಒಂದು ಕೋನವನ್ನು ಏನಂತ ಕರಿತೀವಿ, ಲಘು ಕೋನ ಅಥವಾ ಅಕ್ಯೂಟ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ವಿಶಾಲ ಕೋನ ಅಂದರೆ 90 ಡಿಗ್ರಿ ಲಂಬಕೋನಕ್ಕಿಂತ ಏನಿದೆ, ಹೆಚ್ಚಿದೆ. ಇದನ್ನು ಅಬ್ಟ್ಯೂಸ್ ಆ್ಯಂಗಲ್ಸ್ ಅಥವಾ ವಿಶಾಲ ಕೋನ ಅಂತ ಹೇಳಲಾಗುತ್ತೆ. ನೇಮ್ ಸಮ್ ಆಬ್ಜೆಕ್ಟ್ಸ್
ಫ್ರಮ್ ಯುವರ್ ಕ್ಲಾಸ್ರೂಮ್ ವಿಚ್ ಹ್ಯಾವ್ ಆ್ಯನ್ ಅಕ್ಯೂಟ್ ಆ್ಯಂಗಲ್. ನಿಮ್ಮ ತರಗತಿಯಲ್ಲಿ ಲಘು ಕೋನಗಳಿರುವಂತಹ ಕೆಲವು ವಸ್ತುಗಳನ್ನು ಹೆಸರಿಸಿ ಅಂತ ಹೇಳ್ತಾರೆ. ನಮ್ಮ ತರಗತಿಯಲ್ಲಿ ನಾವು ಲಘು ಕೋನಗಳಿರುವಂಥ ಕೆಲವು ವಸ್ತುಗಳು. ಲಘು ಕೋನ ಅಂದರೆ ಏನು ಹೇಳಿ ನೋಡೋಣ. 90 ಡಿಗ್ರಿ ಅಂದರೆ ಲಂಬ ಕೋನಕ್ಕಿಂತ ಕಡಿಮೆ ಇರುವಂಥ ಒಂದು ವಸ್ತುಗಳು ಯಾವ್ಯಾವೀಗ ನೋಡೋಣ. ನೋಡಿ, ಸೀಸರ್ಸ್ ಈಸ್ ಸ್ಲೈಟ್ಲಿ ಓಪನ್, ಕ್ಲಾಕ್ ಆಟ್ 10 o'clock, ಎಡ್ಜ್ ಆಫ್ ಪೇಪರ್ ಏರೋಪ್ಲೇನ್. ನೋಡಿ, ಕತ್ತರಿಯನ್ನು ತೆರೆದಾಗ, ನೋಡಿ ಒಂದು ಕತ್ತರಿ ಇರ್ತದಲ್ಲ, ಅದನ್ನು ತೆರೆದಾಗ ಏನಾಗುತ್ತಾ, ಒಂದು ಲಘು ಕೋನ. ನೋಡಿ ಕತ್ತರಿಯನ್ನು ಇಲ್ಲಿ ಕಾಣ್ತಾ ಇದೆಯಲ್ವಾ, ನೋಡಿ ಕತ್ತರಿಯನ್ನು ತೆರೆದಾಗ ಇದು ಲಘು ಕೋನದ ರೀತಿಯಲ್ಲಿ ಕಾಣ್ತದಲ್ವಾ. ಹಾಗೆ ನೋಡಿ, ಸ್ವಲ್ಪ ಭಾಗವನ್ನು ತೆರೆದಾಗ ಮಾತ್ರ ಅದು ಲಘು ಕೋನದ ಥರ ಕಾಣ್ತದೆ. ಅದೇ ರೀತಿಯಾಗಿ ಗಡಿಯಾರದಲ್ಲಿ 10 ಗಂಟೆ ಆದಾಗ, ಗಡಿಯಾರದಲ್ಲಿ 10 ಗಂಟೆ ಹೇಗಾಗಿರ್ತದ ನೋಡಿ, ಇದೊಂದು ಗಡಿಯಾರದಲ್ಲಿ ಮಧ್ಯದಲ್ಲಿ ಏನಾಗಿರ್ತದೆ, ಈ ಭಾಗದಲ್ಲಿ 10, ಹೌದಾ, ನೇರವಾಗಿ 12, ಈ ಭಾಗವನ್ನು, ಇದು ಲಘು ಕೋನ ಕಾಣಿಸ್ತಾ ಇದೆಯಾ. ನೋಡಿ, ಗಡಿಯಾರದಲ್ಲಿ 10 ಗಂಟೆ ಆದಾಗ, ಅಥವಾ ಏರೋಪ್ಲೇನ್, ಒಂದು ರಾಕೆಟ್ ಮಾಡ್ತೀವಲ್ವ, ಏರೋಪ್ಲೇನ್ ಪೇಪರ್ನ ಶೀಟ್ ಮಡಚಿರ್ತೀವಿ, ಆ ರೀತಿ ಮಡಚಿದಾಗ ಒಂದು ಮೂಲೆ ಇರ್ತದಲ್ಲ, ಅಲ್ಲಿಯೂ ಕೂಡ ಲಘು ಕೋನವನ್ನು ನಾವು ಕಾಣ್ಬೋದು. ನೆಕ್ಸ್ಟ್, ನೇಮ್ ಸಮ್ ಆಬ್ಜೆಕ್ಟ್ಸ್ ಫ್ರಮ್ ಯುವರ್ ಕ್ಲಾಸ್ ರೂಮ್ ವಿಚ್ ಹ್ಯಾವ್ ಆ್ಯನ್ ಆಬ್ಟ್ಯೂಸ್ ಆ್ಯಂಗಲ್. ನಿಮ್ಮ ತರಗತಿಯಲ್ಲಿ ವಿಶಾಲ ಕೋನಗಳಿರುವ ಕೆಲವು ವಸ್ತುಗಳನ್ನು ಹೆಸರಿಸಿ. ಇದುವರೆಗೂ ನಾವೇನು ನೋಡಿದ್ದೀವಿ, ಲಘು ಕೋನ, ಈಗ ವಿಶಾಲ ಕೋನ. ಸೀಸರ್ಸ್ ವೆನ್ ಓಪನ್ ವೈಡ್ ಅಂದರೆ ಕತ್ತರಿಯನ್ನು ನಾವು ಅಗಲವಾಗಿ ತೆರೆದಾಗ, ಕತ್ತರಿಯನ್ನು ಇನ್ನೂ ಕೂಡ ಅಗಲವಾಗಿ ತೆಗೆದಾಗ ಏನಾಗುತ್ತದೆ, ವಿಶಾಲ ಕೋನವನ್ನು ತೋರಿಸ್ತದೆ. ಅಷ್ಟಲ್ಲದೆ ಕ್ಲಾಕ್ ಆಟ್ 5 o'clock, ಗಡಿಯಾರದಲ್ಲಿ 5 ಗಂಟೆ ಆದಾಗ, ನೋಡಿ ಒಂದು ಗಡಿಯಾರ, ಆ ಗಡಿಯಾರದಲ್ಲಿ 5 ಗಂಟೆ ಆದಾಗ ಏನಾಗುತ್ತೆ, ಅದು ವಿಶಾಲ ಕೋನವನ್ನು ಸೂಚಿಸ್ತದೆ. ಕಾಣಿಸ್ತದೆಯಾ ನೋಡಿ, ಹೀಗೆ ಇದೊಂದು ರೇಖೆ, ಇದನ್ನು ಏನಂತ ಕರೀತಾರೆ, ವಿಶಾಲ ಕೋನ. ಇನ್ನು ಓಪನ್ ಬುಕ್ ಕೆಪ್ಟ್ ವೈಡ್, ಪಠ್ಯ ಪುಸ್ತಕವನ್ನು ನಾವು ಅಗಲವಾಗಿ ತೆರೆದಾಗ ಏನಾಗ್ತದೆ, ಅದು ವಿಶಾಲ ಕೋನದಲ್ಲಿ ತೋರಿಸ್ತದೆ. ಮುಂದಿನ ಅಕ್ಷರಗಳಲ್ಲಿ ಐಡೆಂಟಿಫೈ ಆಲ್ ಆ್ಯಂಗಲ್ಸ್ ಇನ್ ದ ಫಾಲೋಯಿಂಗ್ ಲೆಟರ್ಸ್. ಮುಂದಿನ ಅಕ್ಷರಗಳಲ್ಲಿನ ಎಲ್ಲ ಕೋನಗಳನ್ನು ಗುರುತಿಸಿ. ನೋಡಿ, ಈ ಕೋನದಲ್ಲಿ ಇದು ಒಂದು ವಿ ಅಕ್ಷರದಲ್ಲಿ ಕೋನ, ಇದೊಂದು ರೇಖೆ, ಎರಡೂ ರೇಖೆಗಳಲ್ಲಿ ನೋಡಿ ಕಾಣಿಸ್ತಾ ಇದೆಯಾ, ನೋಡಿ ಎರಡೂ ರೇಖೆಗಳನ್ನು ಸಂಧಿಸುವಾಗ ಆಗುವಂಥ ಈ ಒಂದು ಭಾಗವನ್ನು ಕೋನ ಅಂತ ಕರಿತೀವಿ. ಅದೇ ರೀತಿಯಾಗಿ ಎ ಆಲ್ಫಾಬೆಟ್ನಲ್ಲಿ ಇಲ್ಲೊಂದು ಕೋನ. ಇನ್ನು ಝೆಡ್ ನೋಡಿ, ಈ ಭಾಗದಲ್ಲಿ ಒಂದು ಕೋನ ಇದೆ, ಕಂಡು ಬರ್ತದೆ. ಅದೇ ರೀತಿಯಾಗಿ ಝೆಡ್ ಭಾಗದಲ್ಲಿ ನೋಡಿ ಇಲ್ಲೊಂದು ಕೋನ, ಅದೇ ರೀತಿ ಇಲ್ಲೊಂದು ಕೋನ, ಹೌದಾ. ವಿ ಎ ಝೆಡ್ ಇವುಗಳಲ್ಲಿ ನಾವು ಕೋನಗಳನ್ನು ಕಾಣ್ತೀವಿ. ಅದೇ ತೆರನಾಗಿ ನೋಡಿ, ನೆಕ್ಸ್ಟ್ ಲೆಟಸ್ ಮೇಕ್, ನಾವು ಮಾಡೋಣ. ಡ್ರಾ ಸಮ್ ಅಕ್ಯೂಟ್ ಆ್ಯಂಗಲ್ಸ್ ಆನ್ ದ ಟಾಪ್ ಗ್ರಿಡ್. ಡ್ರಾ ಎ ಲೈನ್ ಟು ಮೇಕ್ ಆ್ಯನ್ ಅಕ್ಯೂಟ್ ಆ್ಯಂಗಲ್ ಯೂಸಿಂಗ್ ಈಚ್ ಗಿವನ್ ಲೈನ್ ಇನ್ ದ ಬಾಟಮ್ ಗ್ರಿಡ್. ಗ್ರಿಡ್ನ ಮೇಲ್ಭಾಗದಲ್ಲಿ ಕೆಲವು ಲಘುಕೋನಗಳನ್ನು ರಚಿಸಿ, ಗ್ರಿಡ್ನ ಕೆಳಭಾಗದಲ್ಲಿ ನೀಡಿರುವಂಥ ಪ್ರತಿ ರೇಖೆಯನ್ನು ಉಪಯೋಗಿಸಿಕೊಂಡು ಒಂದು ಲಘುಕೋನವನ್ನು ಮಾಡಲು ಒಂದು ಗೆರೆಯನ್ನು ಎಳೆಯಿರಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ, ಚುಕ್ಕೆಗಳನ್ನು ಕೊಟ್ಟಿದ್ದಾರೆ, ಗ್ರಿಡ್ಗಳನ್ನು. ಇದರಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಮೇಲ್ಭಾಗದಲ್ಲಿ ಈ ಮೇಲ್ಭಾಗದ ಒಂದು ಚಿತ್ರ ಖಾಲಿ ಇದೆ, ಹೌದಾ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಲಘು ಕೋನಗಳನ್ನು ರಚನೆ ಮಾಡಬೇಕು. ಕೆಳಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ರೇಖೆಯನ್ನು ಬಳಸಿಕೊಂಡು, ಒಂದು ರೇಖೆ ಕೊಟ್ಟಿದ್ದಾರೆ, ಅದೇ ರೀತಿ ಅದಕ್ಕೆ ಇನ್ನೊಂದು ರೇಖೆಯನ್ನು ಜೋಡಿಸಿ ನಾವೇನು ಮಾಡಬೇಕು, ಲಘು ಕೋನವನ್ನು, ಅಕ್ಯೂಟ್ ಆ್ಯಂಗಲನ್ನು ರೆಡಿ ಮಾಡಬೇಕು. ಈಗ ಒಂದೊಂದಾಗಿ ಮಾಡ್ತಾ ಹೋಗೋಣ. ನೋಡಿ, ಈ ಮೇಲ್ಭಾಗದಲ್ಲಿ, ಗ್ರಿಡ್ನ ಮೇಲ್ಭಾಗದಲ್ಲಿ ಕೊಟ್ಟಿರುವಂಥ ಒಂದು ಚುಕ್ಕೆಗಳಲ್ಲಿ ನಾವೇನು ಮಾಡಿದ್ದೀವಿ, ಲಘು ಕೋನಗಳನ್ನ ರಚನೆ ಮಾಡಿದ್ದೀವಿ. ನೋಡಿ, ಇಲ್ಲಿ ನೇರವಾಗಿ ಕಾಣ್ತಾ ಇದೆಯಲ್ವಾ, ಹೀಗೆ. ಅದೇ ಥರನಾಗಿ ಇಲ್ಲಿ ವಿ ಆಕಾರದಲ್ಲಿ ನೋಡಿ, ಈ ರೀತಿಯ ಒಂದು ಆಕೃತಿಗಳನ್ನು ನೀವೇನು ಮಾಡಬೇಕು, ಲಘು ಕೋನವನ್ನು ರಚನೆ ಮಾಡಬೇಕು. ಇನ್ನು ಕೆಳಭಾಗದಲ್ಲಿ ಒಂದು ಲೈನನ್ನು, ಒಂದು ರೇಖೆಯನ್ನು ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸಿಕೊಂಡು ಇನ್ನೊಂದು ರೇಖೆಯನ್ನು ಹಾಕಿ ನಾವೇನು ಮಾಡ್ಬೋದು, ಲಘು ಕೋನ. ನೋಡಿ, ಈ ರೀತಿ ನಾವು ಸಾಕಷ್ಟು ಚುಕ್ಕೆಗಳಿವೆ, ಈ ರೀತಿ ಎಳೆದ್ರೆ ಏನಾಗ್ಬಿಡ್ತದೆ, ಅದು ವಿಶಾಲ ಕೋನ ಆಗಿಬಿಡ್ತದೆ, ಅಬ್ಟ್ಯೂಸ್ ಆ್ಯಂಗಲ್ ಆಗ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅಕ್ಯೂಟ್ ಆ್ಯಂಗಲ್ ಅಂದರೆ ನಾವು ಲಘು ಕೋನವನ್ನು ಈ ರೀತಿಯಾಗಿ ರಚನೆ ಮಾಡಬೇಕು. ಅದೇ ಥರನಾಗಿ ಹೀಗೆ.
ಇನ್ನು ನೆಕ್ಸ್ಟ್ ಇನ್ನೊಂದು ಏನು ಮಾಡಿದ್ದಾರೆ, ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಡ್ರಾ ಸಮ್ ಅಬ್ಟ್ಯೂಸ್ angles on the top grid. Draw a line to make an obtuse angle using each given line in the bottom grid. ಗ್ರಿಡ್ನ ಮೇಲ್ಭಾಗದಲ್ಲಿ ಕೆಲವು ವಿಶಾಲ ಕೋನಗಳನ್ನು ರಚಿಸಿ ಗ್ರಿಡ್ನ ಕೆಳಭಾಗದಲ್ಲಿ ನೀಡಿರುವ ಪ್ರತಿ ರೇಖೆಯನ್ನು ಉಪಯೋಗಿಸಿಕೊಂಡು ಒಂದು ವಿಶಾಲ ಕೋನವನ್ನು ಮಾಡಲು ಒಂದು ಗೆರೆ ಎಳೆಯಿರಿ. ನೋಡಿ, ಗ್ರಿಡ್ನ ಮೇಲ್ಭಾಗದಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇದೇ ರೀತಿಯಾಗಿ ನಾವು ಈಗಾಗಲೇ ಏನು ಮಾಡಿದ್ದೀವಿ, ಅಕ್ಯೂಟ್ ಆ್ಯಂಗಲನ್ನು ಯಾವ ರೀತಿ ರಚನೆ ಮಾಡಿದ್ದೀವಲ್ವಾ ಅದೇ ತೆರನಾಗಿ ಅಬ್ಟ್ಯೂಸ್ ಆ್ಯಂಗಲನ್ನು ಕೂಡ ಮೇಲ್ಭಾಗದಲ್ಲಿ ರಚನೆ ಮಾಡಬೇಕು. ಕೆಳಭಾಗದಲ್ಲಿ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ, ಒಂದು ರೇಖೆಯನ್ನು ಕೊಟ್ಟಿದ್ದಾರೆ, ಅದನ್ನು ಬಳಸ್ಕೊಂಡು ಇನ್ನೊಂದು ಅಬ್ಟ್ಯೂಸ್ ಆ್ಯಂಗಲನ್ನು ರೆಡಿ ಮಾಡಬೇಕು. ಈಗ ನೋಡಿ ಅಬ್ಟ್ಯೂಸ್ ಆ್ಯಂಗಲ್ಸ್ ಅಂದರೆ ವಿಶಾಲ ಕೋನವನ್ನು ನೋಡಿ, ಮೇಲ್ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ಚುಕ್ಕೆಗಳಲ್ಲಿ 4 ವಿಶಾಲ ಕೋನಗಳನ್ನು ನಾವು ರಚನೆ ಮಾಡಿದ್ದೇವೆ. 1 2 3 ಹಾಗೆ ಇದೊಂದು 4, ಹೌದಾ. ನೆಕ್ಸ್ಟ್ ಕೆಳಗಡೆ ಒಂದು ರೇಖೆಯನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಇನ್ನೊಂದು ರೇಖೆಯನ್ನು ಸೇರಿಸಿ ಮತ್ತೊಂದು 2 ವಿಶಾಲ ಕೋನಗಳನ್ನು ಇಲ್ಲಿ ರಚನೆ ಮಾಡಲಾಗಿದೆ. ನೆಕ್ಸ್ಟ್ ಗೊತ್ತಾಯ್ತಾ, ಈ ರೀತಿಯಾಗಿ ಅಕ್ಯೂಟ್ ಆ್ಯಂಗಲ್ಸ್ ಮತ್ತು ಅಬ್ಟ್ಯೂಸ್ ಆ್ಯಂಗಲ್ಸ್, ಲಘು ಕೋನ ಮತ್ತು ವಿಶಾಲ ಕೋನಗಳನ್ನು ಈ ರೀತಿಯಾಗಿ ರಚನೆ ಮಾಡಬೇಕು. ಇನ್ ದ ಫಿಗರ್ಸ್ ಗಿವನ್ ಬಿಲೋ ಮಾರ್ಕ್ ದ ಅಕ್ಯೂಟ್ ಆ್ಯಂಗಲ್ಸ್ ಇನ್ ರೆಡ್, ರೈಟ್ ಆ್ಯಂಗಲ್ಸ್ ಇನ್ ಗ್ರೀನ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ಸ್ ಇನ್ ಬ್ಲೂ. ಮುಂದೆ ನೀಡಿರುವ ಚಿತ್ರಗಳಲ್ಲಿ ಲಘು ಕೋನಗಳನ್ನು ಕೆಂಪು ಬಣ್ಣದಿಂದ, ಲಂಬ ಕೋನಗಳನ್ನು ಹಸಿರು ಬಣ್ಣದಿಂದ, ವಿಶಾಲ ಕೋನಗಳನ್ನು ನೀಲಿ ಬಣ್ಣದಿಂದ ಗುರುತಿಸಿ. ನೋಡಿ ಲಘು ಕೋನವನ್ನು ಕೆಂಪು ಬಣ್ಣದಿಂದ ಗುರುತಿಸಲಾಗಿದೆ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ವಾ, 1 ಇದು ಕೋನ, ಇದು ಲಘು ಕೋನ. ಕೆಳಭಾಗದಲ್ಲಿ 2ನೇದು ಲಘು ಕೋನ ಕೆಂಪು ಬಣ್ಣದಿಂದ ಗುರುತಿಸಲಾಗಿದೆ. ಇದು 3 4 5 6 7 8. ಇನ್ನು ಲಂಬ ಕೋನವನ್ನು ಹಸಿರು ಬಣ್ಣದಿಂದ ಕಾಣ್ತಾ ಇದೆ ಇಲ್ಲಿ ನೇರವಾಗಿ ನೋಡಿ, 1 2ನೇ ಚಿತ್ರದಲ್ಲಿ 2 1 ಇಲ್ಲಿ 2, ಇಲ್ಲಿ 3ನೇ ಚಿತ್ರದಲ್ಲಿ 1 ಕೂಡ ಲಂಬ ಕೋನ ಇಲ್ಲ. ಇನ್ನು ವಿಶಾಲ ಕೋನ ಅಬ್ಟ್ಯೂಸ್ ಆ್ಯಂಗಲ್ಸ್ ಅಂದರೆ ಅವುಗಳನ್ನ ನೀಲಿ ಬಣ್ಣದಿಂದ ನೋಡಿ, ಇಲ್ಲಿ 1 2 3 4 5 6 ಹೀಗೆ ನೋಡಿ ಕಾಣ್ತಾ ಇದೆಯಾ ಮಕ್ಕಳೇ. ಈ ರೀತಿಯಾಗಿ ಏನು ಮಾಡಬೇಕಪ್ಪ ಅಂದರೆ ನೀವು ಕೋನಗಳನ್ನು ಅವ್ರು ಹೇಳಿರ್ತಕ್ಕಂಥ ಬಣ್ಣದಿಂದ ಸರಿಯಾಗಿ ಗುರುತಿಸ್ಕೊಳ್ಬೇಕು. ಅರ್ಥ ಆಯ್ತಾ. ಇನ್ನು ಇದುವರೆಗೆ ನಾವೇನು ಮಾಡಿದೆವಪ್ಪ ಅಂದ್ರೆ ಎಲ್ಲ ಲಘು ಕೋನ ಮತ್ತು ವಿಶಾಲ ಕೋನಗಳ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ತಿಳ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾವು ಈಗಾಗಲೇ ಏನು ಮಾಡಿದ್ದೀವಿ, ಕೋನಗಳ ರಚನೆ, ಯಾವ ಕೋನಗಳಿವೆ, ಕೋನಗಳು ರೇಖೆಗಳು ಸಂಧಿಸುವಾಗ ಏನಾಗ್ತದೆ, ಮೊದಲನೇದಾಗಿ ಕೋನಗಳು ಹೇಗೆ ರಚನೆ ಆಗ್ತವೆ, ಹಾಗೆ ಅವುಗಳನ್ನ ಹೇಗೆ ರಚನೆ ಮಾಡಬೇಕು, ಮತ್ತು ತರಗತಿಯಲ್ಲಿ ನಾವು ಯಾವ್ಯಾವ ರೀತಿ ಕೋನಗಳನ್ನು ಕಾಣ್ತೀವಿ, ಯಾವ್ಯಾವ ವಸ್ತುಗಳಲ್ಲಿ ಕೋನಗಳನ್ನು ಕಾಣ್ತೀವಿ, ಲಂಬ ಕೋನಗಳ ಬಗ್ಗೆ, ಲಘು ಕೋನಗಳ ಬಗ್ಗೆ ವಿವರಣೆಯನ್ನು ಸಂಪೂರ್ಣವಾಗಿ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಈಗಾಗಲೇ ನಾವು ಪುಟ ಸಂಖ್ಯೆ 13 14 15 16 17ನೇ ಪುಟಕ್ಕೆ ಬಂದಿದ್ದೇವೆ. ಈ 17ನೇ ಪುಟದವರೆಗೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸಂಪೂರ್ಣ ವಿವರಣೆಯನ್ನು ಅರ್ಥೈಸಿಕೊಳ್ಳಿ. ಹಾಗೆ ಕೋನಗಳ ಬಗ್ಗೆ ವಿವರಣೆಯನ್ನು ಅರ್ಥೈಸಿಕೊಂಡ್ರೆ ಮಕ್ಕಳೇ, ನೀವು ಯಾವುದೇ ಪ್ರಶ್ನೆ ಕೋನಗಳ ಮೇಲೆ ಬಂದರೂ ಕೂಡ ಅದನ್ನು ಬರಿಬಹುದು. ಅರ್ಥ ಆಯ್ತಾ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ. ನಮ್ಮ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.